ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷದ ಸಂಸದರು ಹೇಳ್ತಾ ಇರೋದು, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟವನ್ನು ದುರ್ಬಲಗೊಳಿಸಲು ರಾಹುಲ್ ಗಾಂಧಿ ಅವರನ್ನು ಮೋದಿ ತಮ್ಮ ನಿವಾಸದ ಎದುರು ಧರಣಿಗೆ ಕೂಡಿಸಿದ್ದಾರೆ. ಮೋದಿನೇ ಹೇಳಿ ರಾಹುಲ್ ಗಾಂಧಿನ ಕೂಡಿಸ್ಕೊಂಡಿರೋದಂತೆ. ಸೋನಂ ವಾಂಗ್ಚುಕ್ ಆಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರು. ದೇಶದ ಯುವ ಜನರ ಚಳುವಳಿ ಜಂತರ್ ಮಂತರ್ನಲ್ಲಿ ನಡೀತಾ ಇದೆ. ಜುಲೈ 20ರಂದು ಯುವಕರ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಲಾಯಿತು. ಆದರೆ ಕಾಂಗ್ರೆಸ್ ಪಕ್ಷ ಈ ಚಳುವಳಿಯನ್ನು ಹೀಯಾಳಿಸುತ್ತಲೇ ಬಂದಿದೆ. ಕಾಂಗ್ರೆಸ್ ಏಕೆ ಈ ಚಳುವಳಿಯನ್ನು ದುರ್ಬಲಗೊಳಿಸಲು ಬಯಸುತ್ತಿದೆ? ಜಂತರ್ ಮಂತರ್ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತೆ ಏಕೆ ಕರೆ ನೀಡ್ತಿಲ್ಲ? ಈಗ ರಾಹುಲ್ ಗಾಂಧಿ ಜಂತರ್ ಮಂತರ್ಗೆ ಹೋಗಬೇಡಿ ಅಂತಾರೆ. ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷದ ಸಂಸದರ ಟ್ವೀಟ್ ಇದು. ಹೌದಲ್ಲ, ಅಂದರೆ ನಾವು ಸರ್ಕಾರನ ಪ್ರಶ್ನೆ ಮಾಡ್ತಾನೇ ಇದ್ದೀವಿ. 23 ದಿವಸಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ರು. ಒಬ್ಬ ಪ್ರತಿನಿಧಿಯನ್ನು ಕಳಿಸ್ಬೇಕಾಗಿತ್ತು, ಅವ್ರನ್ನ ಕರೆಸ್ಕೊಂಡು ಮಾತಾಡಬೇಕಾಗಿತ್ತು. 20ನೇ ತಾರೀಕು ಆ ಯುವಕರು ಸಂಸತ್ ಭವನದ ಮುತ್ತಿಗೆ ಕರೆ ಕೊಟ್ಟಿದ್ದಾರೆ ಅಂದರೆ ಅವತ್ತು ನೀವು ಕರೆಸ್ಕೊಂಡು ಯಾಕೆ ಮಾತಾಡಿದ್ರಿ? ನಿರ್ಲಕ್ಷ್ಯ ಅಲ್ವಾ ಅಂತ ಸರ್ಕಾರದ ಕಡೆಯಿಂದ ನಿರ್ಲಕ್ಷ್ಯ ಆಗಿದೆ. ಅಷ್ಟು ದಿವಸಗಳಿಂದ ಪ್ರತಿಭಟನೆ ಕೂತ್ಕೊಂಡಿದ್ರು. ಪ್ರಿನ್ಸಿಪಲ್ ಅಪೋಸಿಷನ್ ಆಗಿರುವ ಕಾಂಗ್ರೆಸ್ ನಾಯಕರು ಹೋದ್ರ ಅಲ್ಲಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ, ನಿಮ್ಮ ಜೊತೆಗೆ ಪ್ರತಿಭಟನೆ ಕೂತ್ಕೋತೀವಿ. ಹೌದಲ್ಲ, ಹೋಗಲಿಲ್ಲ ಇವರು. ಈ ಟ್ವೀಟ್ ಓದಿದ ಮೇಲೆ ಸಂಶಯ ಬರ್ತಾ ಇರೋದು ಅದರ ಬಗ್ಗೆ. ಹಾಗೆ ಕರ್ನಾಟಕದಲ್ಲೂ ಹಾಗೆ ಆಗಲಿಲ್ವಾ? ಬಿಡದಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾನೇ ಇದ್ದರು. JMC ಸರ್ವೆಗೆ ಬಂದ ಅಧಿಕಾರಿಗಳನ್ನು ಪೊರಕೆಯಲ್ಲಿ ಹೊಡೆದ್ರು, ಎಲ್ಲ ಆಯಿತು. ಅದಾದ ಮೇಲೆ BJPಯವರು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಬಂದರು. ಅವ್ರನ್ನೂ ಇದೇ ಪ್ರಶ್ನೆ ಕೇಳಿದ್ವಿ, ನಾವು ಇಷ್ಟು ದಿವಸ ಎಲ್ಲೋಗಿದ್ರಿ ಅಂತ. ಹಾಗೆ ಕಾಂಗ್ರೆಸ್ಸನ್ನು ಆಮ್ ಆದ್ಮಿ ಪಕ್ಷದವರು ಕೇಳ್ತಾ ಇದ್ದಾರೆ, ಇಷ್ಟು ದಿವಸ ಎಲ್ಲಿದ್ರಿ ಅಂತ. ಆತಿಶಿ ಮರ್ಲೇನಾ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಟ್ವೀಟು. ಜಂತರ್ ಮಂತರ್ನಲ್ಲಿ 1 ತಿಂಗಳಿಂದ ಪ್ರತಿಭಟನೆ ನಡೆದಿದೆ. ಅವರ ಜೊತೆಗೆ ಮಾತುಕತೆ ನಡೆಸಲು ಮೋದಿ ಸರ್ಕಾರ ನಿರಾಕರಿಸುತ್ತೆ. ರಾಹುಲ್ ಗಾಂಧಿಗೆ ಪ್ರಧಾನಿಯವರ ಮನೆಯ ಹೊರಗಡೆನೇ ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶ ಕೊಟ್ಟು ಬಿಡ್ತಾರೆ. ಕೇವಲ 1 ತಾಸಿನಲ್ಲಿ ಮೋದಿ ಸರ್ಕಾರದಿಂದ ಮಾತುಕತೆ ಆರಂಭ ಆಗುತ್ತೆ. ಜಿತೇಂದ್ರ ಸಿಂಗ್ ಬಂದು 1 ತಾಸಿನಲ್ಲಿ ಮಾತುಕತೆಗೆ ಬಂದುಬಿಟ್ರಲ್ಲ. 1 ತಾಸಿನಲ್ಲಿ ಮೋದಿ ಸರ್ಕಾರದಿಂದ ಮಾತುಕತೆ ಆರಂಭ ಆಗುತ್ತೆ. ಇದು ನಿಜಕ್ಕೂ ಅದ್ಭುತ. ವಾಹ್, ಇದು ಎಂಥ ಜುಗಲ್ಬಂದಿ ಅಂತ ಆತಿಶಿ ಮರ್ಲೇನಾ ಅವರ ಟ್ವೀಟ್ ಇದು. ಇದೆಲ್ಲವನ್ನು ನೋಡಿ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ತಾ ಇದೆ, ಕಿತ್ತಾಡ್ಕೋಬೇಡಿ, ಸುಮ್ಮನಿರಿ ಅಂತ. ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಏಕತೆಗೆ ಕೊಡಲಿ ಪೆಟ್ಟು ಕೊಡಬೇಡಿ. ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. CJP ಚಳುವಳಿಯಲ್ಲಿ ಭಾಗವಹಿಸುವವರಿಗೆ ಉಪಹಾರ ಸಿದ್ಧಪಡಿಸಿದೆ. ವಿರೋಧ ಪಕ್ಷದ ನಾಯಕರು ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ. ಅಂದರೆ ರಾಹುಲ್ ಗಾಂಧಿಯವರನ್ನು ಬೈಬೇಡಿ ಅಂತ CJPಯಿಂದ ಮನವಿ ಬರುತ್ತೆ. ಅಂದರೆ ಪ್ರತಿಭಟನೆ ನಡೆಸ್ತಾ ಇರುವ ಕಾಕ್ರೋಚ್ಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಉಪಹಾರದ ವ್ಯವಸ್ಥೆ ಆಗಿದೆ, ಅವ್ರನ್ನ ಬೈಬೇಡಿ ಅಂತ CJPಯವರು ಹೇಳ್ತಾ ಇದ್ದಾರೆ. ಇದು ಪ್ರಧಾನಿ ಮಂತ್ರಿಗಳ ಮನೆ ಮುಂದೆ ನಡೆದಂಥ ಈ ಡ್ರಾಮಾ. ಪಾರ್ಲಿಮೆಂಟ್ ಸೆಷನ್ 2ನೇ ದಿವಸ ಇವತ್ತು 1 ನಯಾ ಪೈಸೆ ಚರ್ಚೆಯೂ ಆಗಲಿಲ್ಲ. ಬರೀ ಗಲಾಟೆನೇ ಆಯಿತು. ವಿರೋಧ ಪಕ್ಷಗಳು ಹೋಗಿ ಓಂ ಬಿರ್ಲಾ ಅವರನ್ನು ಭೇಟಿಯಾದವು. ನೀಟ್ ಕ್ವಶನ್ ಪೇಪರ್ ಲೀಕ್ನ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂದರು. ಆಡಳಿತ ಪಕ್ಷದ ಸದಸ್ಯರನ್ನು ನಾನು ಕರೆದು ಮಾತಾಡಿ ನಿಮಗೆ ಹೇಳ್ತೀನಿ ಅಂತ ಓಂ ಬಿರ್ಲಾ ಅವರು ಹೇಳಿದ್ರು. ರಾಹುಲ್ ಗಾಂಧಿಯವರು ಸ್ಪೀಕರ್ ಮಾತಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಲೋಕಸಭೆಯಲ್ಲೂ ಹಿಂಗೆ ಆಯಿತು, ರಾಜ್ಯಸಭೆಯಲ್ಲೂ ಹಿಂಗೆ. ಅಲ್ಲೂ ಏನೂ ಚರ್ಚೆ ಆಗಲಿಲ್ಲ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸದನದ ಬಾವಿಗಿಳಿದಿದ್ದು, ಗಲಾಟೆ ಆಗಿದ್ದು ಎಲ್ಲವೂ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. मौका आपने दिया कि कल एक बहुत दुर्दैवी घटना हो गई और वो दुर्दैवी घटना में हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं उनके ऊपर लाठीचार्ज किए, टीयर गैस किए, उनको मारा ಇನ್ನು ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಇವತ್ತು ಸಹ ಜಂತರ್ ಮಂತರ್ಗೆ ಹೋಗಿದ್ದರು. 2ನೇ ಸಲನೋ 3ನೇ ಸಲನೋ ಅವ್ರು ಹೋಗ್ತಾ ಇರೋದು. ಅಲ್ಲಿ ನೆನ್ನೆ ನಡೆದ ಲಾಠಿ ಚಾರ್ಜನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಹೋಲಿಕೆ ಮಾಡಿದ್ರು ಅವರು. ಪ್ರಧಾನಿ ಮೋದಿ ಜನರಲ್ ಡಯರ್ ಆಡ್ದಂಗೆ ಆಡ್ತಾ ಇದ್ದಾರೆ ಅಂತ.
ಅನೇಕ ಮಕ್ಕಳು ನಾಪತ್ತೆ ಆಗಿದ್ದಾರಂತೆ, ಅವರ ಪೋಷಕರು ಕಾಲ್ ಮಾಡ್ತಾ ಇದ್ದಾರಂತೆ, ನಮ್ಮ ಮಕ್ಕಳು ಕಾಣಿಸ್ತಾ ಇಲ್ಲ ಅಂತ. ಇನ್ನು ಆಮ್ ಆದ್ಮಿ ಪಕ್ಷದ ಮತ್ತೊಬ್ಬ ಸಂಸದ ಸಂಜಯ್ ಸಿಂಗ್ ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಮಾತನಾಡುವಾಗ ಸೆಕ್ಯೂರಿಟಿ ಅವರೇನೋ ಇಲ್ಲಿ ಯಾಕೆ ಮಾತಾಡ್ತಿದ್ದೀರಿ ಅಂದರು. ಅವರು ಕೂಗಾಡಿಬಿಟ್ರು ಸೆಕ್ಯೂರಿಟಿ ಮೇಲೆ. ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿಗಳ ಮನೆ ಎದುರಿಗೆ ಪ್ರತಿಭಟನೆಗೆ ಬರೋದಕ್ಕಿಂತ ಮುಂಚೆ ರಾಹುಲ್ ಗಾಂಧಿಯವರು ನಿನ್ನೆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದವರು ನೋಡೋದಕ್ಕೆ ಹೋದರು. ಅಲ್ಲಿಗೆ ಜೆ ಪಿ ನಡ್ಡಾನೂ ಹೋಗಿದ್ದರು. ಸರ್ಕಾರದ ಕಡೆಯಿಂದ ಜೆ ಪಿ ನಡ್ಡಾ ಅವರು, ವಿರೋಧ ಪಕ್ಷದ ಕಡೆಯಿಂದ ರಾಹುಲ್ ಗಾಂಧಿ ಅವರು ಗಾಯಾಳುಗಳನ್ನು ಭೇಟಿಯಾಗಿ ಮಾತಾಡಿಸಿ ಸಾಂತ್ವನ ಹೇಳಿದ್ರು. ನೋಡಿ, ಸ್ವಲ್ಪ ಮುಂಚೆ ಮಾತುಕತೆ ಒಂದು ಚಾನಲ್ ಓಪನ್ ಮಾಡಿಬಿಟ್ಟಿದ್ರೆ ಇಲ್ಲಿ ತನಕ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ನೆನ್ನೆ ಸಂಸತ್ ಭವನ ಮುತ್ತಿಗೆ ನೆನ್ನೆ ಕರೆದು ಕೂಡಿಸ್ಕೊಂಡು ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಕೇಳಿದ್ರು ಜೆ ಪಿ ನಡ್ಡಾ ಅವರು. ಒಬ್ಬ ಮಂತ್ರಿನೇ ಕರೆದು ಮಾತಾಡಿಸ್ಬೇಕು ಹಂಗಿರಲಿಲ್ಲ ರೀ. ಒಬ್ಬ ಹಿರಿಯ ಅಧಿಕಾರಿನಲ್ಲಿ ಕಳಿಸಿದ್ರೆ ಆಗ್ತಿತ್ತಪ್ಪ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. NDA ಸದಸ್ಯ ಪಕ್ಷಗಳ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿದ್ರಂತೆ ಈ ವಿಷಯದ ಬಗ್ಗೆ. ಪ್ರಶ್ನೆ ಪತ್ರಿಕೆ ಲೀಕ್ನಲ್ಲಿ ಭಾಗಿಯಾದವರಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು, ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಕೊಡುವುದು ನಮ್ಮೆಲ್ಲರ ಕರ್ತವ್ಯ, ಪೇಪರ್ ಲೀಕ್ ವಿಚಾರ ಮುಂದಿಟ್ಟು ವಿದ್ಯಾರ್ಥಿಗಳನ್ನು ಪ್ರಚೋದಿಸಬಾರದು, ವಿದ್ಯಾರ್ಥಿಗಳನ್ನು ತಪ್ಪು ದಾರಿಗೆಳೆಯಬಾರದು, ಒಳ್ಳೆ ದಾರಿ ತೋರಿಸಬೇಕು, ನೀಟ್ ಪರೀಕ್ಷೆಯ ವಿಷಯ ರಾಜಕೀಯಗೊಳಿಸುವಂಥ ವಿಚಾರ ಅಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರಂತೆ. ಅವರು ಮಾತಾಡಿದ್ರು ಅಂತ ಕಿರಣ್ ರಿಜಿಜು ಅವರು ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.